ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನೋ ಗಾದೆ ಮಾತು ಕಲಬುರಗಿ ಅನ್ನದಾತರಿಗೆ ಹೇಳಿ ಮಾಡಿಸಿದಂತಾಗಿದೆ. ಶಾಸಕ ಯತ್ನಾಳ್ ಹಾಗೂ ಸರ್ಕಾರದ ಟಾಪ್ ಫೈಟ್ ನಡುವೆ ರೈತರು ಕಂಗಾಲಾಗಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ವಿಜಯಪುರ ಬಿಜೆಪಿ ಶಾಸಕ ಯತ್ನಾಳ್ ಒಡೆತನದ ಸಕ್ಕರೆ ಫ್ಯಾಕ್ಟರಿ ಕ್ಲೋಸ್ ಮಾಡಲಾಗಿದೆ. ಅನುಮತಿ ಪಡೆಯದೆ ಕಬ್ಬು ನುರಿತಿರುವ ಆರೋಪದಡಿ ಬಂದ್ ಮಾಡಿಸಲಾಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶದಂತೆ ಬೀಗ ಜಡಿಯಲಾಗಿದೆ. ಫ್ಯಾಕ್ಟರಿ ಮುಚ್ಚಿಸುವುದರಿಂದ ಚಿಂಚೋಳಿ ಭಾಗದ ಕಬ್ಬು ಬೆಳೆಗಾರರು ಆತಂಕಕ್ಕೆ ಸಿಲುಕಿದ್ದಾರೆ. ಕಟಾವು ಮಾಡಿ ಕಬ್ಬು ಫ್ಯಾಕ್ಟರಿಗೆ ತಂದಿದ್ದ ರೈತರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಫ್ಯಾಕ್ಟರಿ ಬಂದ್ ಮಾಡಿರುವುದರಿಂದ ಕಬ್ಬು ತುಂಬಿರುವ ಲಾರಿ, ಟ್ರ್ಯಾಕ್ಟರ್ ಫ್ಯಾಕ್ಟರಿ ಬಳಿ ನಿಂತಲ್ಲೇ ನಿಂತಿವೆ. ಶೀಘ್ರ ಫ್ಯಾಕ್ಟರಿ ಓಪನ್ ಮಾಡಿಸಿ, ಇಲ್ದಿದ್ರೆ ಬೇರೆ ಫ್ಯಾಕ್ಟರಿಗೆ ಕಬ್ಬನ್ನು ಕಳಿಸುವಂತ ವ್ಯವಸ್ಥೆ ಮಾಡಿ ಅಂತ ಅನ್ನದಾತರು ಮನವಿ ಮಾಡಿದ್ದಾರೆ. 2 ತಿಂಗಳಾಯ್ತು ಕಾರ್ಖಾನೆ ಚಾಲುವ. ಈಗೆಲ್ಲ ರೈತರು ಭಾಳ ಖುಷಿಯಾಗಿದ್ದರು. ಸುಮಾರು ಇನ್ನು 10-15 ಸಾವಿರ ಎಕರೆ ಕಬ್ಬು ಆಲ್ರೆಡಿ ಬೆಳೆದು ನಿಂತಾರೆ. ಅವೆಲ್ಲ ಇವತ್ತು ಬರಗಾಲ ಇದ್ದಕ್ಕೆಲ್ಲ ಒಣಗೋಗ್ಯಾವ. ಈ ಏಕ್ದಮ್ ಬಂದು ಸರ್ಕಾರ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ರೈತರಿಗೆ? ಈಗ ಆಲ್ರೆಡಿ ನಮ್ಮಲ್ಲಿ ಚಿಂಚೋಳಿ ಫ್ಯಾಕ್ಟ್ರಿ ಒಳಗೆ 500 ಗಾಡಿ ಖರೀದಿ ನಿಂತಾವೆ ಸರಿ ಆಯಿತು. ಆಲ್ಮೋಸ್ಟ್ ಎಲ್ಲ ಈಗ ರೈತರ ಬಳಿ ಒಂದು ಹೊಲದಾಗ ಒಂದೊಂದು ಗಾಡಿ ಕಬ್ಬು ಕಡ್ದು ಹಾಕಾರ್ರಿ. ಈಗ ಅವೆಲ್ಲ ಹೆಂಗೆ ಮಾಡ್ಬೇಕು ಸರ್? ಕೆಲ ರೈತರು ಫ್ಯಾಕ್ಟರಿಗೆ ಕಬ್ಬು ತಂದಿದ್ರೆ ಹಲವಾರು ರೈತರು ಜಮೀನಿನಲ್ಲಿ ಕಟಾವು ಮಾಡಿ ಇಟ್ಟಿದ್ದಾರೆ. ಸಿದ್ದರ್ಶಿ ಶುಗರ್ ಫ್ಯಾಕ್ಟರಿ ಕ್ಲೋಸ್ ಹಿಂದೆ ರಾಜಕೀಯ ದ್ವೇಷದ ಆರೋಪಗಳು ಕೇಳಿ ಬರ್ತಿವೆ. ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಫ್ಯಾಕ್ಟರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘಿಸಿವೆ. ಆದರೂ ಕೂಡ ಆ ಕಾರ್ಖಾನೆಗಳನ್ನ ಯಾಕೆ ಕ್ಲೋಸ್ ಮಾಡಿಸಿಲ್ಲ ಎನ್ನಲಾಗ್ತಿದೆ. ಈಗ ಮಧ್ಯದಲ್ಲಿ ಕಾರ್ಖಾನೆ ನಡೆದ ಮಧ್ಯದಲ್ಲಿ ಬಂದು ಕಸಿಂದ ಲಾಕ್ ಮಾಡ್ತಕ್ಕಂಥದ್ದು ಅತ್ಯಂತ ಹೀನ ಕೆಲಸ. ಅದು ಸರ್ಕಾರ ತನ್ನ ಬೇಜವಾಬ್ದಾರಿ ಅಂತಕ್ಕಂಥದ್ದು ತೋರಿಸ್ಲತ್ತದ, ರೈತರನ್ನು ದಿವಾಳಿ ಮಾಡ್ಲತ್ತದ. ಈಗಾಗಲೇ ಕಬ್ಬು ಬೆಳೆದಿರ್ತಕ್ಕಂಥ ರೈತರು ಭಾಳ ನಷ್ಟದಾಗರ, ಸಂಕಷ್ಟದಲ್ಲದ, ಬರಗಾಲದ. ಆ ಬರಗಾಲದಾಗ ಎಷ್ಟೋ ಬೆಳೆದ ಕಸಿಂದ ಅವರು ಸ್ವಲ್ಪ ಸುಖಿಯಾಗಿದ್ದರು. ಆದರೆ ಕಾರ್ಖಾನೆ ಬಿಗ ಹಾಕಿಸಿಂದ ಸರ್ಕಾರ ಮೋಸ ಅಂತಕ್ಕಂಥದ್ದು ಮಾಡ್ಯದ. ಶುಗರ್ ಫ್ಯಾಕ್ಟರಿ ಕ್ಲೋಸ್ ಆಗಿದ್ದರಿಂದ ಕಬ್ಬು ಬೆಳೆಗಾರರ ಮೇಲೆ ತೀವ್ರ ಪರಿಣಾಮ ಬಿದ್ದಿದೆ. ಕಬ್ಬು ಬೆಳೆದಿರುವ ರೈತರ ಮೇಲೆ ಬರೆ ಎಳೆದಂತಾಗಿದೆ. ಓಂ ಪ್ರಕಾಶ್, H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.